ಹೊಸದ ನಿನ್ನ ಪ್ರಾಜೆಕ್ಟ್ನ ನನ್ನ ಪ್ರಾಜೆಕ್ಟ್ ಅಂತ ತಿಳ್ಕೊತೀನಿ. ನಾವಿಬ್ರು ಸೇರ್ಕೊಂಡು ಸಮಾಜ ಸೇವೆ ಮಾಡೋಣ. ಓಕೆ. ಕಲರ್ ವಾಟ್ ಕಲರ್? ಲೈಟ್ ಗುಲಾಬಿ ಕಲರ್. ಕುಮ್ಮುದ ಅಲ್ಲ ನಾನು ಹೊಸದ. ಗೊತ್ತಿತ್ತು ನಿಮ್ಮ ಹೆಸರು ಹೊಸದ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಆದರೆ ಈ ನಿಮ್ಮ ಹೆಸರನ್ನ ನಿಮ್ಮ ಬಾಯಿಂದಲೇ ಬರೆಸ್ಬೇಕು ಅಂತ ನಾನು ಹಿಂಗೆಲ್ಲ ಮಾಡಿದೆ. ಹೆಂಗೆ ಮಾಡಿದೆ? ಚೆನ್ನಾಗಿ ಮಾಡಿದೆ. ಇದ್ದು ಪ್ರಶ್ನೆ, ಆದರೆ ಕೇಳುವ ಪ್ರಶ್ನೆಗಳು ಗೌರವಿತವಾಗಿದ್ದರೆ ಉತ್ತರ ಕೊಡೋದಕ್ಕೊಂದು ಹುಮ್ಮಸ್ ಬರುತ್ತೆ. ಅದು ನೋಡಿ ನಾವು ಗಂಡುಗಲಿ ವಂಶದ ಕಟ್ಟ ಕಡೆ ತುಂಡು ಪಾಂಡುರಂಗ ಗಂಡುಗಲಿ. ಎಡಗೈ ಎತ್ತಿದ್ರು ವೀರಕ್ಕೆ ಸರಿ, ಬಲಗೈ ಎತ್ತಿದ್ರು ವೀರ ಮಧುಕರಿ. ನಿಜ ಹೇಳ್ಬೇಕು ಅಂದ್ರೆ ಅದನ್ನ ಎರಡು ಕೈ ಎತ್ತಿ ತೋರಿಸ್ಬೇಕು. ಒಂದು 15 ದಿವಸ ಅವಕಾಶ ಕೊಡಿ, ಎಲ್ಲ ಎತ್ಬಿಟ್ಟು ತೋರಿಸ್ಬೇಕು. ಕುರಿ ಮರಿನ ಜಗ್ 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 ಜಾಕ್ ಏನ್ರಿ ಇದು ಕೇಸು? ಅಬ್ಬೇ, ನಾವಿಬ್ರು ಸಮಾಜ ಸೇವೆ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾ ಇದೀವಿ. ಯು ಜಸ್ಟ್ ಗೋ ಔಟ್. ಅದು ನೋಡಿ, ನೀವು ಸಮಾಜ ಸೇವೆ ಮಾಡುವ ಗುಂಗಿನಲ್ಲಿ ಗಂಡನ ಸೇವೆಯನ್ನ ಮರಿತಾ ಇದ್ದೀರಾ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಸಮಾಜ ಸೇವೆ ಲಿಮಿಟ್ಸ್ ಅಲ್ಲಿ ಗಂಡ ಬರಲ್ಲ. ಅಯ್ಯೋ ಶಿವನೇ, ಅಲ್ಲ ಕಣ್ರಿ, ಕಟ್ಕೊಂಡಿರೋ ಗಂಡನ ಸಮಾಜಕ್ಕೂ ಬಿಟ್ಟುಗಳೆಲ್ಲ ಬಿಟ್ಟರೆ ಮೊಳಕ್ಕೂ ಸೇರ್ಸಲ್ಲ ಅಂದ್ರೆ ಏನು ಅವನು ಬದುಕಿದ್ದಾಗಲೇ ಅಂತರ್ಪಿಶಿಯಾಗಿ ಸಾಯ್ಬೇಕಾ? ಅಣ್ಣಯ್ಯ, ಮನೆಗೆ ಯಾರು ಗೆಸ್ಟ್ ಬಂದಿದ್ದಾರೆ, ಒಳ್ಳೆ ಹುಚ್ಚನ್ ತರ ತಲೆ ಕೆದ್ಕೊಂಡಿದ್ಯಲ್ಲ, ಹೋಗಿ ನೀಟಾಗಿ ತಲೆ ಬಾಚ್ಕೊಂಡ್ ಬರುತ್ತಾನೆ. ಅದು ನಾನು ಕೆದರ್ಕೊಂಡಿದ್ದಲ್ಲಮ್ಮ, ಯಾರಿಗೊಬ್ಬರಿಗೆ ಪ್ರೀತಿ ಕೆರಳ್ಬಿಟ್ಟು ಹಂಗಂಗೆ ಒದರಿದ್ದು. ಇವಳು ಯಾರು? ಇವಳು ಮನೆ ಮಗಳು ಪಲ್ಲು ಅಂತ. ಮೈಸೂರು ಬಿಟ್ಟಮೂರ್ತಿ ಎಮ್ಮೆ ಓದಿದ್ದೀರಾ? ಎಮ್ಮೆ ಅಂದ್ರೆ ಅದು ಮನೆ ಅಳಿಯ ಅಂತ. ಇವಳು ನಮ್ಮ ಮನೆ ಕುಕ್ಕು. ನನ್ನ ಕುಕ್ಕು ಇಕ್ಕೊಂಡ್ರೆ ನಿಮ್ನೆ ಎದ್ದು ಕುಕ್ಬಿಡ್ತೀನಿ. ನಾನು MSc ಮೇಡ್ ಸರ್ವೆಂಟ್ ಚಂಪಾಕಲಿ, ನಮ್ಮ ಕಾರ್ಮಿಕ ಸಂಘಕ್ಕೆ ನಾನೇ ಪ್ರೆಸಿಡೆಂಟ್. ಏನಾದ್ರೆ ಏನಂತೆ, ಮುಷ್ಟೆತ್ತಿಕ್ಕೆ ತಪ್ಪುತ್ತೇನೆ. ಮೈ ಗಾಡ್, ಇಲ್ಲಿ ಸಿಕ್ಕಾಬಳೆ ಡಿಸ್ಟರ್ಬ್ ಆಗ್ತದೆ. ಬನ್ನಿ 3 ರೂಮ್ ಹೋಗೋಣ, ಬಾಕ್ಲ ಕಮ್ಮೋಣ, ಆಮೇಲೆ 3 ಸೇರ್ಕೊಂಡು ಸ್ಟಡಿ ಮಾಡ್ತಾರೆ. ರಮೇಶ್ ಕಮ್ಮಸುದ ಏನು ಯಜಮಾನ್ರೆ, ಹೆಂಡತಿ ಮುಂದೆ ಗೋಗರ್ತಿರಲ್ಲ, ನಿಮ್ಗೆ ನಾಚಿಕೆ ಆಗಲ್ಲ? ತೆಗೆದು 2 ಕೈಲಿ ಮಕ್ ಮಾಡ್ಬಿಡ್ತೀನಿ. ನಮ್ಮ ಹೆಂಡ್ರ ಕಡೆ ನಾವು ಗೋಗರ್ಕೊಂತೀವಿ, ನಿಮ್ದೆ ಅಂತ ತಕರಾರು. ಏನೇ ಬೇಕಿದ್ರು ನನ್ನನ್ನು ಕೇಳಿ, ನಾನು ನಿಮ್ಗೆ ಕೊಡ್ತೀನಿ. 10,000 ಬೇಕು, ಕೊಡ್ತೀಯಾ? 10,000 ಏನೋ, 5 ಕೋಟಿ ಕೊಡ್ತೀನಿ. ನನ್ನ ಮದ್ವೆ ಆಗ್ತೀರಾ? ವಸುಧಾ, ಸಾಕು ಬಿಡು, ನೀನ್ ಬಂದಾಗಿಂದ ನಂಗೆ ತುಂಬಾ ಸಹಾಯ ಮಾಡ್ತಿದ್ಯಾ. ಇನ್ನೇನಾದ್ರೂ ಸಹಾಯ ಬೇಕಿದ್ರೆ ಕೇಳಿ, ಮಾಡ್ತೀನಿ. ಚಂಪಾ, ನಂಗೆ ಇನ್ನೊಂದು ಇಡ್ಲಿ ಬೇಕು ಕಣೆ. ತಿಂಡಿ ಅಂತ ಕೊಡೋದು ಅಷ್ಟೇನೆ, ಸಾಕು ಎದ್ದೇಳ ಮೇಲೆ. ಮಧ್ಯಾಹ್ನ ಊಟ ಬೇರೆ ಮಾಡೋದಿದೆ. ಒಂದಲ್ಲ 2 ಇಡ್ಲಿ ತಗೋ. ಥ್ಯಾಂಕ್ ಯು ಸುಧಾ, ನೀನು ಎಷ್ಟು ಒಳ್ಳೆವಳು. ನೀನಾದ್ರೂ ಈ ಮನೆ ಕೆಲಸದೊಳಗೆ ಬರ್ದಾಗಿತ್ತಾ? ಕಾಣ್ದಂಗೆ ತಗೊಂಡ್ ಬಡಿಸ್ಬಿಟ್ಯಾ? ಯಾರಿಗಿದೆ ಕಾಫಿ? ನಮ್ಮ ಅತ್ತೆಗೆ. ನಾನ್ ತಗೊಂಡೋಗಿ ಕೊಡ್ತೀನಿ, ಕೊಡು. ಅತ್ತೆ ಮತ್ತೆ ಕಾಫಿ ಸ್ಟ್ರಾಂಗ ಅಂದ್ಬಿಟ್ಟು ಕೊಡ್ಬೇಕು. ಅತ್ತೆ ಸತ್ತೆ ಕಾಫಿ ಸ್ಟ್ರಾಂಗ್. ಬೇಡ ಬೇಡ, ನೀನು ಮಾಮೂಲಿಯಾಗಿ ಹೋಗಿ ಕೊಟ್ಬಿಡ್ಬಾ. ಕಾಫಿ. ಮಾಲ್ತಿ, ನೀನ್ ಸತ್ರೆ ನನಗೇನೂ ಆಗಲ್ಲ. ನನ್ನ ಆಸ್ತಿನ ಕಬಳಿಸ್ಬೇಕು ಅಂತ ಮಾಡಿದ್ದೀನಿ. ತೊಳಗೆ ತೊಳಗೆ ಆಚೆ. ಮಹಾಲಕ್ಷ್ಮಿ, ನಿನ್ನ ರಂಗಮ್ಮ ಅಂತ ಹೆಸರು ಬದಲಾಯಿಸ್ಕೊಂಡು ಇಲ್ಲಿಗೆ ಬಂದು ಸೇರ್ಕೊಂಡಿದ್ಯಾ? ನನಗೆ ಗೊತ್ತು ನೀನು ರಂಗಮ್ಮ ಅಲ್ಲ, ಮಹಾಲಕ್ಷ್ಮಿನೇ ಅಂತ. ನಾನಿನ್ನ ಬಿಡಲ್ಲ, ಸುಮ್ಮನೆ ಬಿಡಲ್ಲ. ನಿನ್ನ ಮುಗಿಸ್ಬಿಟ್ಟೆ ಇಲ್ಲಿಂದ ಹೋಗೋದು. ಅಕ್ಕ, ಮಾಲ್ತಿ ಅಕ್ಕ. ತಂಗಿ, ಸೇಡಿನ ಮನೋಭಾವನೆ ಒಳ್ಳೇದಲ್ಲ, ಬಿಟ್ಬಿಡು. ಇಲ್ಲ ಅಕ್ಕ, ನಾನು ನಿನಗೆ ನ್ಯಾಯ ಕೊಡಿಸ್ತೀನಿ. ಸುರೇಂದ್ರ ನಿನಗೆ ಮೋಸ ಮಾಡಿದ್ದಾನೆ. ನೀನಿರ್ಬೇಕಾಗಿದ್ದ ಜಾಗದಲ್ಲಿ ಆ ಜಾಜಿ ಇದ್ದಾಳೆ. ಮಹಾಲಕ್ಷ್ಮಿ ರಂಗಮ್ಮ ಅಂತ ಹೆಸರು ಬದಲಾಯಿಸ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ದಾಳೆ. ಮೊದಲು ಆ ರಂಗಮ್ಮನ್ನ ಮುಗಿಸ್ತೀನಿ, ಆಮೇಲೆ ಆ ಜಾಜಿಗೊಂದು ಗತಿ ಕಾಣಿಸ್ತೀನಿ. ಸುರೇಂದ್ರನ ನೀನು ವಾಪಸ್ ಕೊಡಿಸ್ತೀನಿ.
ಅದು ಇದು ತೊಳ್ಕೊಳಕ್ ಬಿಡದೇ ಇಲ್ಲ ನೀವು. 4 ಗಂಟೆ ಆ ರಾಜಕೀಯ ನ್ಯೂಸ್ಗಳನ್ನ ನೋಡಿ ನೋಡಿ ಮನೇನ ರಣರಂಗ ಮಾಡ್ಕೊಂಡ್ಬಿಡ್ತೀರಾ. ಅದೇ ಏನ್ರಿ ಆಯ್ತು? ಅಭಿ ಹೇಳ್ರಿ. ಈ ಚಂಪಾ ಬೇಕು ಅಂದ್ಲೆ ಸೋಪ್ ವಾಟರ್ ಹಾಕಿ ನನ್ನ ಬೀಳ್ಸಿದಾಳೆ. ಇವಳು ಚೆನ್ನಾಗಿ ಬೈರಿ. ನಾನ್ ಸೋಪ್ ನೀರ್ ಹಾಕಿಲ್ಲ. ಅದು ನೋಡಿ ತನಿಖೆ ಆಗ್ತೇನೆ, ಒಂದು ವರದಿಯನ್ನು ಒಂದು ಕೈಗೆ ಬರ್ತೇನೆ. ಸುಮ್ಮನೆ ಹಂಗೆಲ್ಲ ಇನ್ನೊಬ್ಬರ ಮೇಲೆ ಆಪಾದನೆ ಹಾಕ್ಬಾರ್ದು ಕಂಡ್ರೆ. ಈಗ ನಮಗೆ ಹಿಂಗೆ ಅನ್ಯಾಯ ಆಗಿದೆ ಅಂತ ಒಂದು ಅರ್ಜಿನ ಬರ್ಕೊಟ್ಟಿರಿ. ಮುಂದಿನ ಸಲ ಹಿಂಗೆ ಆಗ್ತಿರೋ ಹಾಗೆ ನಾವು ನೋಡ್ಕೊಂತೀವಿ. ನೀವು ಆ ಪೊಲಿಟಿಕಲ್ ನ್ಯೂಸ್ ನೋಡಿ 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 ಹಾಗೆ ಆಗ್ಬಿಟ್ಟಿದ್ದೀರಾ. ಬಾತ್ರೂಮಲ್ಲಿ ನಲ್ಲಿ ಆನ್ ಮಾಡ್ಕೊಂಡ್ಬಿಡ್ತೀನಲ್ಲಪ್ಪ ನಾನು. ಬಾಬಾ ವರ್ಚ್ಕೊಳಕ್ ಮುಂಚೆ ಟವಲ್ ಕೊಟ್ಟೋಗಿ. ನೀನ್ ಇನ್ನೆಲ್ಲ ಮಾಡ್ತಿದ್ಯಾ? ಹೋಗಿ ಒಳಗಡೆ. ಹೇಗಿದ್ರು ಬಿದ್ದಿದ್ದೀರಾ, ಒಂದ್ ಬಟ್ಟೆ ಕೊಡ್ತೀನಿ, ನೀಟಾಗಿ ಒರ್ಸ್ಕೊಂಡ್ ಬಂದ್ಬಿಡಿ. ಹೊಲ ಬಿಟ್ಲಾ? ಈ ಸೋಪ್ ನೀರು ಹಾಕಿ ನನ್ನ ಯಾರು ಬೀಳ್ಸಿದ್ದು ಅಂತ ನೀವಿಬ್ರು ಫೈಂಡ್ ಔಟ್ ಮಾಡ್ಲೇಬೇಕು. ಫೈಂಡ್ ಔಟ್ ಮಾಡಿದ್ದೆ ಆದ್ರೆ ನಾನು ನಿಮ್ಮಿಬ್ರಿಗೂ ಒಂದು ಗಿಫ್ಟ್ ಕೊಡ್ತೀನಿ. ಮಸಾಲೆ ದೋಸೆಗೆ 200 ರೂಪಾಯಿ ತಾನೆ? ಅಲ್ಲ, ಗೋಲ್ಡ್ ರಿಂಗ್ ಕೊಡ್ತೀನಿ. ಹೇಳಿ ಬೈ. ಮೈಯೆಲ್ಲ ಕಣ್ಣಾಗಿರ್ಬೇಕು. ಯಾವುದೇ ಕಾರಣಕ್ಕೂ ನಾವು ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ ಬೈ? ಹಾಕೊಂಡ್ರು ಡ್ರೆಸ್ಸಿಗೆ ಅವಮಾನ ಆಗುತ್ತೆ. ಏನಿದು ಫ್ಯಾನ್ಸಿ ಡ್ರೆಸ್? ನಾವು ಡಿಟೆಕ್ಟಿವ್ ಏಜೆನ್ಸಿ ನಡೆಸ್ತಿರೋದು ನಿಮ್ಗೆ ಗೊತ್ತಿಲ್ಲ? ಸರಿ, ಈಗ ಮನೇಲಿ ಏನ್ ಹಿಡಿಬೇಕು ಅಂತ ನೋಡ್ತಾ ಇದ್ದೀರಾ? ಸದ್ಯದಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೋಪ್ ನೀರ್ ಹಾಕ್ತಾರ ಯಾರು ಅಂತ. How many times I have told you? Trade secret ನ ಹಾಗೆಲ್ಲ ಬಿಟ್ಕೊಡ್ಬಾರ್ದು. This is the last and final chance for you. It is okay. ಕಳ್ಳಿನ ಸದ್ಯದಲ್ಲೇ ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದೀವಿ ನಾವು. ಅದ್ರ ಬದಲು ಈ ಫೋಟೋ ಹಿಂದೆ ಕಬೋರ್ಡ್ ಹಿಂದೆ ಜಿರ್ಲೆಗಳು ಓಡಾಡ್ತಿರ್ತವೆ, ಮೊದ್ಲು ಅದನ್ನ ಹಿಡೀರಿ. ಅವಳು ನಮಗೆ ಅವಮಾನ ಮಾಡಿದ್ಲು ಅಂತ ನಾವು ಮಾತಾಡಬಾರ್ದು. ಇಲ್ಲ ಅಂತಂದ್ರೆ ಗೋಲ್ಡ್ ರಿಂಗ್ ಸಿಗಲ್ಲ. ಮನೇಲೇ ಭಯೋತ್ಪಾದಕಿ ಇದ್ದಾಳೆ. ಗನ್ ಫೋಟೋ ಇಟ್ಟಿರ್ಬೇಕು. ವೈ ನೀವ್ ಹೇಳ್ದಾಗೆ ಇದು ಗನ್ ಪೌಡರ್ ಅಲ್ಲ, ಮತ್ತಿನೇನು? ಗಮ್ಮು. ಈ ಸತಿ ನಾನು ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಬಾಣ್ಲಿಲ್ ಏನಿದೆ ಅಂತ ನೀವು ಚೆಕ್ ಮಾಡಿ. ಗುಡ್ ಜಾಬ್ ಎಕ್ಸ್. ಥ್ಯಾಂಕ್ ಯು ವೈ. ಐ ಅಪ್ರಿಷಿಯೇಟ್ ಇಟ್. ಕೊತ ಅಂತ ಕುದಿಯೋ ನೀರಲ್ಲಿ ಕೈ ಇಟ್ಬಿಟ್ನಮ್ಮ. ಜಾಜತ್ಗೆ ತಿಳಿಸಿ ಚಂಪನ ಮನೆ ಬಿಟ್ಟು ಆಚೆ ಓಡಿಸ್ಲೇಬೇಕು. ಇಲ್ಲಾಂದ್ರೆ ಈ ಕೈಗಾದ್ಗೊತ್ತು ಈ ಕೈಗೂ ಆಗ್ಬಿಡುತ್ತೆ. ನಡೀರಿ, ಈಗಲೇ ಹೇಳೋಣ. ಜಾಜತ್ಕಿನೇ ಇಲ್ವಲ್ಲಪ್ಪ. ಅಲ್ಲೋ ಬಿಡಬೇಡ, ಇವತ್ತು ಹೇಳ್ಬಿಟ್ಟೆ ಹೋಗೋಣ. ಏನಾಯ್ತು? ಜಾಜತ್ಗೆ ಶಾಕ್ ಲಗ. ಶಾಕಾ? ಯಾ ಶಾಕ್ ಲಗ. Oh my God. ಒಂದು ನಿಮಿಷ ಹಿಂದೆ ಹೋಗಿ. ಹಿಂದೆ ಹೋಗ. ಜಾಜತ್ಗೆ ಇದು ಚಂಪಂದೇ ಕೆಲಸ. ಹಬಿ ಹಬಿ ಕಮ್ಮಿ ನೋಡ್ರಿ ಇಲ್ಲಿ ಚಂಪಾ ನಾನ್ ಶಾಕ್ ಹೊಡ್ಕೊಂಡು ಸಾಯ್ಲಿ ಅಂತ ಹೇಗ್ ಮಾಡಿದಾಳೆ. ಅದೇ ಜಾಜ್ ಚಂಪಲ್ತೀನಿ ಇವ್ರೆ. ಪಾಪ ಇವ್ರಿಬ್ರಿಗೂ ಶಾಕ್ ಹೊಡೆದಿರ್ಬೋದು, ಇವರು ಹೊಡ್ಸ್ಕೊಂಡಿರ್ಬೋದು. ಆದ್ರೆ ಈ ಕೆಲಸ ಚಂಪಾನೇ ಮಾಡಿದಾಳೆ ಅಂತ ನಂಬೋದು ಹೇಗ್ರೆ? ಅದೆಲ್ಲ ನನ್ಗೆ ಗೊತ್ತಿಲ್ಲ. ಈ ಮನೇಲಿ ನಾನು ಇರ್ಬೇಕು ಅಥವಾ ಚಂಪಾ ಇರ್ಬೇಕು, ಡಿಸೈಡ್ ಮಾಡಿ. ನನಗೆ ಇನ್ನೊಂದು ದಿವಸದ ಮಟ್ಟಿಗೆ ಅವಕಾಶ ಕೊಡ್ರಿ. ಈ ಕೆಲಸ ಮಾಡಿದ್ದು ಯಾರು ಅಂತ ನಾನು ಕಂಡುಹಿಡಿತೀನಿ. ನನಗೆ ಈಗೆಲ್ಲ ಒಂದೊಂದಾಗಿ
ಸ್ಪಷ್ಟ ಆಗ್ತಾ ಇದೆ ಕಣ್ರಿ. ಇಷ್ಟು ದಿವಸ ನಮ್ಮ ಮನೆಯಲ್ಲಿ ನಡೆದ ಎಲ್ಲ ಅನಾಹುತಗಳು ನೀವೇ ಕಾರಣ. ಯಾಕ್ರಿ ನಮ್ಮಮ್ಮ ರಂಗಮ್ಮನ ಕೊಲೆ ಮಾಡ್ಬೇಕು ಅಂತ ಬಂದ್ರೆ? ಇವಳು ರಂಗಮ್ಮ ಅಲ್ಲ, ಮಹಾಲಕ್ಷ್ಮಿ. ನೀನ್ ತಪ್ಪು ತಿಳ್ಕೊಂಡ್ಬಿಟ್ಟಿದ್ಯಮ್ಮ. ಈಗ ಬೇರೆ ಯಾರಲ್ಲ, ನನ್ನ ತಾಯಿ ರಂಗಮ್ಮ. ನಿನ್ನ ಪಾಲಿಗೆ ರಂಗಮ್ಮ, ಆದ್ರೆ ನನ್ನ ಪಾಲಿಗೆ ಇವಳು ಮಹಾಲಕ್ಷ್ಮಿ. ನಮ್ಮ ಅಕ್ಕನಿಗೆ ಮೋಸ ಮಾಡಕ್ಕೆ ಅಂತಾನೆ ಇಲ್ಲಿಗೆ ಬಂದಿದ್ದಾಳೆ. ನಾನು ಇವಳು ಇವತ್ತು ಸುಮ್ಮನೆ ಬಿಡಲ್ಲ. ಅಲ್ಲ ವಸುದ ಅವ್ರೆ, ಇದ್ದಕ್ಕಿದ್ದಂಗೆ ನಿಮಗೆ ಯಾಕೆ ಈ ಅನುಮಾನ ಬಂತು ಅಂತ? ನಮ್ಮ ಅಕ್ಕ ಮಾಲ್ತಿ ಸುರೇಂದ್ರ ಅನ್ನೋದನ್ನ ಪ್ರೀತಿ ಮಾಡ್ತಿದ್ಲು. ಆ ಸುರೇಂದ್ರ ಬೇರೆ ಯಾರು ಅಲ್ಲ, ಈ ಮಹಾಲಕ್ಷ್ಮಿ ಮಗನೇ. ಶಿವನೇ, ಈಕೆ ನನ್ನ ತಾಯಿ ರಂಗಮ್ಮ, ನಾನು ಈಕೆಯ ಮಗ ಪಾಂಡುರಂಗ ಗಂಡಗಲಿ. ಅದೆತ್ತಿದ್ರತು ಏನು ಎತ್ತಕ್ಕಾಗ್ತಾ ಇಲ್ಲ. ಇಲ್ಲ ಇಲ್ಲ, ಇವಳು ಮಹಾಲಕ್ಷ್ಮಿನೇ, ಇವಳು ಮಗನೇ ಸುರೇಂದ್ರ. ರೀ, ಎಂತೆಂತಹ ಗಣ್ಯ ವ್ಯಕ್ತಿಗಳು ಹಿಡ್ಕೊಂಬಂದ್ ಮನೆಗೆ ಬಿಡ್ತೀರಿ ನೀವು. ಅಬಿಕೂಲ್, ನಾನು ವಿಚಾರಿಸ್ತೀನಿ. ಹೊಸದ ಏನ್ ಹೇಳ್ತಾ ಇದ್ಯಾ? ನೋಡಿ ಜಾಜಿ ಅವರೇ, ನಮ್ಮ ಅಕ್ಕ ಸುರೇಂದ್ರನ ಪ್ರೀತಿ ಮಾಡ್ತಾ ಇದ್ಲು. ಆ ವಿಷಯ ಗೊತ್ತಾದ ತಕ್ಷಣ ಈ ಮಹಾಲಕ್ಷ್ಮಿ ಏನ್ ಮಾಡಿದ್ಲು ಗೊತ್ತಾ? ಏನ್ ಮಾಡಿದ್ಲು? ನಾನೇ ನಿಂಗೆ ಕೇಳ್ತೀರಾ? ನೀವೇ ನೋಡಿ. ಸುರೇಂದ್ರ ಬರ್ತೀನಿ ಅಂತ ಹೇಳಿದ್ದ, ಯಾಕೆ ಇಷ್ಟೊತ್ತಾದ್ರೂ ಬಂದಿಲ್ಲ? ಏನೇ ಮಾಲ್ತಿ, ನನ್ನ ಮಗನ್ನ ಬುಟ್ಟಿಗೆ ಹಾಕೋಬೇಕು ಅಂತ ಕಾಯ್ತಾ ಇದೀಯಾ? ಪ್ರೀತಿ ಮಾಡಿರೋ 2 ಜೀವಗಳನ್ನ ದೂರ ಮಾಡ್ಬೇಡಿ ಅಮ್ಮ. ನಿಮ್ಮಿಬ್ಬರನ್ನ ಒಂದು ಮಾಡಿ ನಾನೇನ್ ಬಾಯ್ ಬಿಡ್ಕೊಳ್ಳೇನು? ಒಂದು ಹೊತ್ತಿನ ಊಟಕ್ಕೂ ಗತಿ ಇರೋದ ನಿನಗೆ ನನ್ನ ಮಗನ್ನ ಕೊಡ್ತೀನಿ. ನನಗಿರೋದು ಅವನೊಬ್ಬನೇ ಮಗ. ಅವನ್ನ ಮದುವೆ ಆಗಿ ನನ್ನ ಆಸ್ತಿನೆಲ್ಲ ಲಪಟಾಯಿಸ್ಬೇಕು ಅಂತ ಮಾಡಿದ್ದೀನಿ. ಇಲ್ಲ ಇಲ್ಲ, ನಿಮ್ಮ ಆಸ್ತಿಯಲ್ಲಿ 1 ಕವಡೆ ಕಾಸು ಬೇಡ. ನೀವು ಮದ್ವೆ ಮಾಡ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ರೆ ಸಾಕು. ನಿಮ್ಮ ಹತ್ರ 1 ರೂಪಾಯಿ ಕೇಳ್ತೀರಾ ಹೊರಟೋಗ್ಬಿಡ್ತೀವಿ. ಸಾಧ್ಯವೇ ಇಲ್ಲ, ಇದಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ನನ್ನ ಮಗನ ತಂಟೆಗೆ ನೀನು ಬರಬಾರ್ದು. ಮಗ ಏನೋ ನೋಡ್ತಾ ನಿಂತೀಯ, ನಾಲ್ಕು ಹಾಕೋ. ನಿನಗೆ 24 ಗಂಟೆ ಟೈಮ್ ಕೊಡ್ತೀನಿ. ಅಷ್ಟರಲ್ಲಿ ನನ್ನ ಕಣ್ಣಿಗೆ ಕಾಣಿಸ್ದೆ ಈ ಊರ್ ಬಿಟ್ಟೆ ಹೊರಟೋಗ್ಬೇಕು. ಏನಾದ್ರೂ ಕಾಣಿಸ್ಕೊಂಡ್ಯೋ ನಿನ್ನ ಅಲ್ಲೇ ಭೂಕತ ಮಾಡ್ಬಿಡ್ತೀನಿ. ಏ ಮಹಾಲಕ್ಷ್ಮಿ, ನಿನ್ ಹೆಸರು ಬದಲಾಯಿಸ್ಕೊಂಡ್ ಮತ್ತಿಗೆ ನಾನು ಸುಮ್ಮನೆ ಇರ್ತೀನಿ ಅನ್ಕೊಂಡಿದ್ಯಾ? ಇವತ್ತು ನೀನ್ ಬಿಡಲ್ಲ ಕಣೆ. ಯಾವನೊಬ್ಬ ಹೇಳ್ಕೊಂಡು ಹೋಗೋ ಆಚೆ. ಮನೆ ಕರ್ಕೊಂಬಂದ ನೀವು, ನಿಮ್ಮನ್ನ ಹೇಳ್ಕೊಂಡು ಹೋಗ್ಬೇಕು. ಏನ್ ಮಾಡ್ತಿದ್ಯಮ್ಮ? ಬಾಗ್ಲು ತೆಗಿಯಕ್ ಹೋಗ್ತಿದ್ದೀನಪ್ಪ. ಆಡೋ ಮಾತುಗೊಂದು ಅರ್ಥ ಬೇಡವೇನಮ್ಮ? ಏಕಾಏಕಿ ಹಾಗೆಲ್ಲ ಬಾಗಿಲು ತೆಗಿಯಕ್ ಹೋಗ್ಬಾರ್ದು. ಅಪ್ಪಿ ತಪ್ಪಿ ಆ ತಲೆ ಕೆಟ್ಟು ಹೊಸದ ಏನಾರು ಬಂದ್ರೆ ಈ ಮನೆಯಲ್ಲಿ ಒಂದು ಕೊಲೆ ನಡೆದೋಗುತ್ತೆ. ಈಗೇನಪ್ಪ ಮಾಡೋದು? ನೋಡು, ನಾನು ಇಲ್ಲೇ ಔಸ್ಕೊಂಡಿರ್ತೀನಿ. ನಿನ್ ಮೆತ್ತಗೆ ಬಾಗಿಲು ತೆಗಿ. ಆ ತಲೆ ಕೆಟ್ಟು ಹೊಸದ ಒಳಗೆ ಬರ್ತಿದ್ದಂಗೆ ತಲೆ ಮೇಲೆ ಒಂದು ಬಿಡ್ತೀನಿ, ಎಲ್ಲ ಸರಿ ಹೋಗುತ್ತೆ. ಓಕೆ? ಅಯ್ಯೋಪ್ಪ, ಆ ತಲೆ ಕೆಟ್ಟು ಹೊಸದ ಬಂದು ಅನ್ಕೊಂಡು ನಿಮ್ಗೆ ಕೊಡ್ದ್ಬಿಟ್ಟೆ. ನಾನ್ ಬಂದಿದ್ದು ಆ ಹೊಸದ ನೋಡಿಕೊಂಡೆ. ಏನು ಡಾಕ್ಟ್ರೆ? ಅಲ್ಲ, ವಸುದ ಬಗ್ಗೆ ವಿಚಾರಿಸ್ತಾ ಇದ್ದೀರಿ ಅಂದ ಮೇಲೆ ಅವಳ ಬಗ್ಗೆ ನಿಮಗೆ ಸಂಪೂರ್ಣವಾದ ಮಾಹಿತಿ ಇದೆ ಅಂದಂಗಾಯ್ತು. ಗೊತ್ತಿಲ್ಲೇನೆಯಾ, ಆಕೆ ಮೆಂಟಲ್ ಪೇಷಂಟು. ನಮ್ಮ ಹಾಸ್ಪಿಟಲ್ಗೆ ಅಡ್ಮಿಟ್ ಆಗಿದ್ಲು. ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೆ. ಯಾವುದೋ ಮಾಯದಲ್ಲಿ ನರ್ಸಿನ ಕೈ ಕಿಚ್ಚಿಬಿಟ್ಲು. ಕಾಂಪೌಂಡರ್ ಅವ್ನು ಹಿಡಿಯಕ್ ಹೋದ್ರೆ ಅವ್ನ ಕಾಲು ಮುರಿದಾಕ್ಬಿಟ್ಲು. ನಾನು ಯಾವುದೋ ಪೇಷಂಟ್ ಮಾತಾಡ್ಸ್ಕೊಂಡು ಬಾಟ್ಲಲ್ಲಿ ನಿಂತಿದ್ರೆ ನನ್ನ ಸೊಂಟಕ್ಕೆ ಒದ್ದು ಹೋಗ್ಬಿಟ್ಲು. ಡಾಕ್ಟ್ರೆ, ಒಟ್ಟಿನಲ್ಲಿ ನೀವು ಆವಾಗ ಹೆಣ್ಮಕ್ಳ ಕೈಲಿ ಅದೇ ತಿಂತಾನೆ ಇರ್ತೀರಲ್ವ? ಡಾಕ್ಟ್ರೇ, ಆ ವಸು ಸಹ ನನ್ನ ಕೊಲ್ಲೋದಕ್ಕೆ ಬಂದಿದ್ಲು. ನನಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಈ ನನ್ನ ಮಗ ಬಂದು ನನ್ನ ಕಾಪಾಡಲಿಲ್ಲ ಅಂದಿದ್ದೆ. ಇವತ್ತಿನ ದಿವಸ ನಾನು ನಮ್ಮ ಅಮ್ಮಂದು 11ನೇ ದಿನದ ಪುಣ್ಯತಿಥಿ ಕಂಡಿರ್ತಿದ್ದೆ. ಅದಕ್ಕೆ ಕಾರಣ ಇದೆಯಮ್ಮ. ಕಾರಣನ? ಏನದು? ಮಹಾಲಕ್ಷ್ಮಿ ಅಂತ ಒಬ್ಳು ನಿಮ್ಮ ಹಾಗೆ ಇದ್ದಾಳೆ. ನೀವೇ ಅವಳು ತಿಳ್ಕೊಂಡು ನಿಮ್ಮನ್ನ ಕೊಲ್ಲಕ್ ಬಂದಿದ್ರು. ನನಗೆ ಯಾಕೋ ನಂಬಿಕೆನೇ ಬರ್ತಾ ಇಲ್ಲ ಡಾಕ್ಟ್ರೆ. ನಂಬಿಕೆ ಇಲ್ಲ ಅಂತ ನೀವು ಫೋಟೋ ನೋಡಿ ಗೊತ್ತಾಗುತ್ತೆ. ನನ್ನ ಥರನೇ ಇದ್ದಾಳಲ್ವಾ? ಇವಳು ಕೊಲ್ಬೇಕು ಅಂತಲೇ ಅವಳು ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದಿದ್ದು. ನೀವು ನೋಡೋಕೆ ಹಾಗೆ ಇದ್ರಲ್ಲ, ಅದಕ್ಕೆ ನಿಮ್ಮನ್ನು ಕೊಲ್ಲೋಕೆ ಪ್ರಯತ್ನ ಪಟ್ಲು. ಸದ್ಯ ಬಚಾವಾದ್ರಿ, ಇಲ್ಲ ಅಂದ್ರೆ ನಿಮ್ಮ ಪೋಸ್ಟ್ ಮಾರ್ಟಮ್ ನಾನೇ ಮಾಡ್ಬೇಕಾಗುತ್ತೆ. ಬಿಡ್ಕೋ ನೀ ಡಾಕ್ಟ್ರೆ. ಬಂದಾಗ್ಲೆಲ್ಲ ಬಲಿ ಹೆಣ ಕುಯ್ಯೋ ಮಾತೇ ಆಡ್ತಿರಲ್ಲ. ಪಾಪ ಅವ್ರು ಕಲ್ತಿರೋದು ಅದು ಒಂದೇ ಸುಡುಗಾಡು ವಿದ್ಯೆ. ಅದ್ರ ಬಗ್ಗೆ ಮಾತಾಡೋದು ಇನ್ಯಾವ್ದ್ರ ಬಗ್ಗೆ ಮಾತಾಡೋದು? ಏನಪ್ಪ, ಆ ಮಹಾಲಕ್ಷ್ಮಿ ತೇಟ್ ನಮ್ಮ ಅಮ್ಮನ ಹಾಗೆ ಇದ್ದಾಳೆ. ವಸುದ ನಮ್ಮ ಅಮ್ಮನೇ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಕೊಂದ್ಬಿಟ್ರೆ ಅನ್ಯಾಯವಾಗಿ ನಮ್ಮ ಅತ್ತನ್ನು ಕಳ್ಕೊಂಡ್ಬಿಡ್ತೀನಲ್ಲಪ್ಪ. ಅತ್ತೇವ್ರೆ, ನೀವೆಲ್ಲಾರು ಹೊಗೆ ಹಾಕ್ಸ್ಕೊಂಡ್ಬಿಟ್ರೆ ಅತ್ತೇವ್ರೆ ಅಂತ ನಾನು ಯಾರನ್ನ ಕರೀಲಿ? ನೀವು ಅಮುಕಂಗ್ ಕುತ್ಕೊಳ್ಳಪ್ಪ. ನಾನು ಯಾರು ನಮ್ಮ ಮಮ್ಮಿ ಅಂತ ಕರೀಲಿ? ಯಾರೋ ಒಬ್ರು ಸಿಕ್ತಾರೆ ಬಿಡ್ರಿ. ಈಗಿರೋ ಪ್ರಾಬ್ಲಮ್ನ ಮೊದಲು ಸಾಲ್ವ್ ಮಾಡ್ರಿ.
ಆಯ್ತು ವೈದ್ಯ ಪುಂಗವರೇ, ಇದಕ್ಕೆ ಏನಾದ್ರು ಒಂದು ಪರಿಹಾರ ಅಂತ ಇಲ್ವೇ? ನೋಡಿ, ಆ ಫೋಟೋದಲ್ಲಿ ಇದ್ದಾರಲ್ಲ ಮಹಾಲಕ್ಷ್ಮಿ, ಅವ್ರನ್ನ ಎಲ್ಲಿದ್ದಾರೋ ಹುಡುಕಿಸ್ಕೊಂಡು ಬಂದು ಹೊಸದ ಮುಂದೆ ನಿಲ್ಲಿಸಿ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ. ಮಾಡಿ ಅಂದ್ರೆ ಒಮ್ಮೆ ಒಂದು ಒಳ್ಳೆ ಕೆಲಸ ಹುಡ್ಕೊಂಡ್ ಬಂದಿದೆ. ಆ ಫೋಟೋ ತಗೊಳ್ಳಿ, ಬೀದಿ ಬೀದಿ ಒಳ್ಳೆ ನಾಯಿ ತರ ಅಲ್ದ್ಬಿಟ್ಟಾದ್ರು ಆ ಮಹಾಲಕ್ಷ್ಮಿನ ಪತ್ತೆ ಮಾಡ್ಕೊಂಡ್ ಬಂದ್ರಿ. ಸುಮ್ಮನೆ ಹುಡ್ಕಕ್ಕಾಗತ್ತ ಬಾಬಾ? ಅಯ್ಯೋ, ಸುಮ್ನೆ ನೀವೆಲ್ಲಪ್ಪ ಹುಡುಕ್ತೀರಾ? ತಗೊಳ್ಳಿ 200 ರೂಪಾಯಿ. ಅಷ್ಟೇವ್ರಿ, ನೀವ್ 200 ರೂಪಾಯಿ ಕೊಡ್ತಾ ಇದ್ದೀರಾ? ಕೊಡದೆ ಇದ್ರೆ ನನ್ ತಲೆ ಹೋಗುತ್ತಲ್ಲ. ಸರಿ ಸರ್. ಸರ್ ನಮಸ್ಕಾರ. ಇವ್ರು ಮಹಾಲಕ್ಷ್ಮಿ ಅಂತ, ಇವ್ರನ್ನೆಲ್ಲರೂ ನೋಡಿದಿರಾ? ಏನ ಇವ್ರು ನೋಡದ? ಇವ್ರು ನನ್ನ ತಾಯಿ. ಅಂದ್ರೆ ನೀವು ಸುರೇಂದ್ರ. ತಿಳ್ಕೊಳಮ್ಮ ಇಲ್ಲಿ. ಮರ್ಯಾದಿಂದ ಬಗಳು ಮಾಲ್ತಿಯಲ್ಲಿ. ಸರ್, ಮಾಲ್ತಿ ನಾವು ಪ್ರೀತಿ ಮಾಡ್ತಾ ಇದ್ವಿ. ಈಗ ಅವಳು ಅದ್ಯಾವ್ದು ಹಾಸ್ಪಿಟಲ್ ಇದ್ದಾರೆ ಸರ್. ನೋಡಪ್ಪ ಸುರೇಂದ್ರ, ಅದು ಏನ್ ಮಾಡ್ತೀವಿ ಬಿಡ್ತು ನನಗೆ ಗೊತ್ತಿಲ್ಲ. ಮೊದಲು ಮಹಾಲಕ್ಷ್ಮಿ ಅವ್ರನ್ನ ಕರ್ಕೊಂಡು ನಮ್ಮ ಮನೆಗೆ ಬರಪ್ಪ. ಮಹಾಲಕ್ಷ್ಮಿ ಕರ್ಕೊಂಡ್ ಬರ್ಬೇಕಂದ್ರೆ ನಾನು ಹೋಗ್ಬೇಕು. ಬಸ್ ಚಾರ್ಜ್ ಅದೆಷ್ಟಾದ್ರೂ ಪರಲ್ಲ, ನಮ್ಮ ಬಾಬಾ ಕೊಟ್ಟರೆ ಕರ್ಕೊಂಬ. ಬಸ್ಸಲ್ಲಿ ಹೋಗಕ್ಕಾಗಲ್ಲ ಸರ್. ರೀ, ಫ್ಲೈಟ್ ಅಲ್ಲೇ ಹೋಗಿ ಕರ್ಕೊಂಬನ್ರಿ. ಫ್ಲೈಟ್ ಅಲ್ಲಿ ಹೋಗಕ್ಕಾಗಲ್ಲ ಸರ್. ಮತ್ತೆ ಹೆಂಗ್ ಹೋಗ್ಬೇಕು? ಸತ್ತ ಮೇಲೆ ಹೋಗ್ಬೇಕು. ನಿಮ್ ತಾಯಿ ಸತ್ತು ಹೋಗಿದ್ದಾರೆ. ಓ ಮೈ ಗಾಡ್, ಆಲ್ರೆಡಿ ಡೈ ಆಗ್ಬಿಟ್ಟಿದಾರಾ? ಆದ್ರೆ ನನ್ನ ತಾಯಿ ಮಹಾಲಕ್ಷ್ಮಿ ಸತ್ತಿರೋ ವಿಷಯ ಆ ಹೊಸದನಿಗೆ ಗೊತ್ತಿಲ್ಲ. ಹಾಗಾದ್ರೆ ಪ್ರಾಬ್ಲಮ್ ಏನು ಸಿಂಪಲ್ ಆಯ್ತಲ್ಲ. ಯಪ್ಪ, ನನ್ನ ತಲೆ ತಗೊಂಡೋಗ ಯಾವ ಬಂಡೆ ಕ್ಷತ್ಗಳೇ. ಡಾಕ್ಟ್ರೆ, ಇಲ್ಲಿ ಮಲ್ಕ ತಿನ್ನಿ ನನ್ನೇ ಪೊಟ್ಟ ಮಾಡ್ಬಿಡ್ರಿ. ಹೆಂಗ್ರಿ? ಈಗ ನೋಡ್ರಿ, ಆ ವಸುದ ನಮ್ಮ ರಂಗಮ್ಮನ್ನೇ ಮಹಾಲಕ್ಷ್ಮಿ ಅಂತ ತಿಳ್ಕೊಂಡು ಒಂದು ಮಠ ಮಧ್ಯಾಹ್ನ ಒಂದು ಚಾಕು ತಗೊಂಡ್ಬಂದು ಕಿವುದು ತಣ್ಣಗೆ ಮಲಗಿಸ್ಬಿಟ್ರೆ ನಮ್ಮ ದುಃಖನದು ಯಾರನ್ನು ನಾವು ತೊಳ್ಕೊಳ್ಳೋದು. ಕರೆಕ್ಟ್ ಹೇಳಿದೆಪ್ಪ. ಮಹಾಲಕ್ಷ್ಮಿ ಗೊತ್ತಿದ್ದಿದ್ರೆ ಆ ಹೊಸದಾಗೆ ನಾವು ತಿಳಿ ಹೇಳ್ಬೋದಾಗಿತ್ತು. ಇದಕ್ಕಿದ್ದಾಗ ಅವಳು ಸತ್ತೋಗಿದ್ದಾಳೆ ಅಂತಂದ್ರೆ ಹೊಸದ ನಂಬೇಕಲ್ಲ. ಅದೇ ವಿಷಯಕ್ಕೆ ಹೊಸದ ಮೆಂಟಲ್ ಆಗಿರೋದು. ಅದಕ್ಕೆ ನಾವು ಒಂದು ಉಪಾಯ ಮಾಡ್ಬೇಕು. ಅಪ್ಪ, ಅದು ಏನ್ ಮಾಡ್ತೀಯೋ ಬಿಡ್ತೀಯ, ಅದು ಏನ್ ಮಾಡಿದೆ ಅಂತ ಹೇಳ್ಬಿಟ್ಟು ಸಾಯಪ್ಪ ನೀನು. ರಂಗಮ್ಮನವರೇ, ನೀವೇ ಮಹಾಲಕ್ಷ್ಮಿ ಆಗ್ಬಿಟ್ಟು ಹೊಸದ ಹತ್ರ ಹೋಗಿ ಅವಳ ಮನಸ್ಸಲ್ಲಿ ಏನೇನು ಅನುಮಾನ ಇದೆ ಅದನ್ನ ನೀವು ಪರಿಹಾರ ಮಾಡಬೇಕು. ಇಲ್ಲ ಅಂತ ಅಂದ್ರೆ ನಾನೇ ನಿಮ್ಮ ಬಾಡಿನ ಈ ಟೇಬಲ್ ಮೇಲೆ ಮಲಗಿಸಿ ಪೋಸ್ಟ್ ಮಾರ್ಟಮ್ ಮಾಡಬೇಕಾಗುತ್ತೆ. ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ನಾನೇ ಮಹಾಲಕ್ಷ್ಮಿ. ನನಗೆ ಗೊತ್ತಿತ್ತು ರಂಗಮ್ಮನ ಹೆಸರಲ್ಲಿ ಈ ಮನೆಗೆ ಬಂದು ಸೇರ್ಕೊಂಡಿರೋ ಮಹಾಲಕ್ಷ್ಮಿ ನೀನೆ ಅಂತ. ಅನ್ಯಾಯವಾಗಿ ನಮ್ಮ ಅಕ್ಕನ ಬದುಕನ್ನೇ ಹಾಳು ಮಾಡ್ದೆಲೆ. ಅಯ್ಯೋ ದಡ್ಡಿ, ಅವರಿಬ್ಬರಲ್ಲಿ ನಿಜವಾದ ಪ್ರೀತಿ ಇದೆಯೋ ಇಲ್ವೋ ಅಂತ ಟೆಸ್ಟ್ ಮಾಡೋದಕ್ಕೆ ಹಾಗೆ ಮಾತಾಡಿದೆ. ನಿಜಾನಾ? ನಿಜವಾಗಲೂ ಈ ಮಹಾಲಕ್ಷ್ಮಿ ಆಸ್ತಿ ಅಂತಸ್ತು ಜಾತಿಗೆ ಯಾವತ್ತೂ ಮಹತ್ವ ಕೊಡೋವಳೇ ಅಲ್ಲ, ನಿಜವಾದ ಪ್ರೀತಿಗೆ ಬೆಲೆ ಕೊಡೋವಳು. ನಾನೇನೋ ನಾಟಕ ಮಾಡಿದ್ರೆ ಅಷ್ಟಕ್ಕೆ ನೀನು ತಲೆ ತೆಗೆಸ್ಕೊಂಡ್ರೆ ಹೇಗೆ? ಈಗಲೂ ನಿಮ್ಮ ಅಕ್ಕ ಮಾಲ್ತಿನ ಕಲ್ಕೊಂಡ್ ಬಾ, ನಾನೇ ಮುಂದೆ ನಿಂತು ಆ ಸುರೇಂದ್ರನಿಗೂ ನಿಮ್ಮ ಅಕ್ಕನಿಗೂ ಮದುವೆ ಮಾಡಿಸ್ತೀನಿ. ನಮ್ಮ ಅಪ್ಪನ ಮನೆ ಗಂಟೆನೋ. ಅಕ್ಕ, ಅಯ್ಯೋ ನನ್ನ ಮಗನೇ ಸುರೇಂದ್ರ, ಜೊತೆಗೆ ನೀನು ಬಂದ್ಬಿಟ್ಟೇನೋ. ನಿಮ್ಮಿಬ್ಬರ ಪ್ರೀತಿ ಏನು ಅಂತ ಇವತ್ತಲ್ಲ, ನನಗೆ ಅವತ್ತೇ ಗೊತ್ತಿತ್ತು. ಇನ್ನು ನೀವಿಬ್ಬರು ಧಾರಾಳವಾಗಿ ಮದುವೆ ಆಗಿ ನನ್ನ ಅಭ್ಯಂತರ ಏನೂ ಇಲ್ಲ. ಅಮ್ಮ, ನಾನು ನಿಮ್ಮನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ, ದಯವಿಟ್ಟು ನನ್ನ ಕ್ಷಮಿಸಿ. ಕ್ಷಮಿಸೋ ಅಂತ ತಪ್ಪು ನೀನೇನೂ ಮಾಡಿಲ್ಲಮ್ಮ. ಇಲ್ಲ ಅಮ್ಮ, ನಾನು ತಪ್ಪು ಮಾಡಿದ್ದೀನಿ, ಇದು ಪ್ರಾಯಶ್ಚಿತ್ತ ಆಗಲೇಬೇಕು, ದಯವಿಟ್ಟು ನನಗೆ ಕ್ಷಮಿಸಿ. ವಸುಧಾ, ವಸುಧಾ, ಮೆಲ್ಲಿಗೆ ಕಣ್ಬಿಡಮ್ಮ, ಮೆಲ್ಲಿಗೆ. ಹಾಗೆ ಶಾರದೆ, ಮಹಾಲಕ್ಷ್ಮಿ, ನಿಮ್ಮ ಮೇಲೆ ನನಗೆ ಕೋಪ ಇಲ್ಲ. ಸದ್ಯ ನಮ್ಮ ಅಕ್ಕನ ಮದುವೆಗೆ ಒಪ್ಕೊಂಡ್ರಲ್ಲ, ನನಗಷ್ಟೇ ಸಾಕು. ನೋಡಮ್ಮ, ಇವರು ಮಹಾಲಕ್ಷ್ಮಿ ಇಲ್ಲ, ರಂಗಮ್ಮ. ಮಹಾಲಕ್ಷ್ಮಿ ತೀರೋಗಿ 6 ತಿಂಗಳಾಯ್ತು. ಏನ್ ಹೇಳ್ತಾ ಇದ್ದೀರಾ? ಹೌದು ಹೊಸದ, ನಮ್ಮಮ್ಮ ತೀರ್ಕೊಂಡು 6 ತಿಂಗಳಾಯ್ತು. ನನಗೆ ಈ ವಿಷಯ ಗೊತ್ತಿರಲಿಲ್ಲ. ನಮ್ಮ ಅಕ್ಕನ ಮದುವೆಗೆ ಒಪ್ಕೊಂಡ್ರಲ್ಲ, ಅಷ್ಟೇ ಸಾಕು. ಹೊಸದ ಇವ್ರು ಬರೀ ಒಳ್ಳೆ ಛತ್ರ ಹುಡುಕಿ ಇವರಿಬ್ರಿಗೂ ಮ್ಯಾರೇಜ್ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ದಂತೆ ನಿಮ್ದು. ಅದಕ್ಕಾಗ ಖರ್ಚು ವೆಚ್ಚ ಕಾಸು ಕರಿಮಣಿ ಎಲ್ಲ ಕೊಡೋರು ಯಾರು? ಇದಿರಲ್ಲ ನೀವೇ ಕೊಡಿ.